ನಾ ಅಡಿಗೆ ಮನೆ ನಿಂತಿದ್ನ ಒಂದ್ ಹೆಣ್ಣು ಬಿ ಆ ಕಡೆ ಅಡ್ಡಾಡತ್ತಿತ್ತು. ಸಟ್ನ ಸಕ್ಕರೆ ಡಬ್ಬೆ ಒಂದು 8 ಕಾಳು ತೆಗೆದು ಹಾಕಿದೆ. ಆ ಸ್ಮೆಲ್ ಹಿಡ್ಕೊಂಡ್ ಬಂತು. ಸಕ್ಕರೆ ಅಂತ ಗೊತ್ತಾದ ತಕ್ಷಣ ಲವರ್ ಕರ್ಕೊಂಬರಕ್ಕೆ ಹೊಳೆ ಹೊಡ್ದೆ. ಹೋಗಿ ಲವರ್ನ ಕರ್ಕೊಂಡ್ ಬರ್ಕೊಡ್ದೆ. ಆ ಸಕ್ಕರೆ ತಕೊಂಡ್ಬಿಟ್ಟಿದ್ದೆ. ಸಕ್ಕರೆ ಯಾಕೆ ತೆಗ್ದಿ? ಆ ಇರ್ಬಿ ಲವರ್ ಈಗ ಸುಳ್ಳು ಹೇಳಿ ಮೋಸ ಮಾಡಾಕ ಅಂತ ತಿಳ್ಕೊಬೇಕಿಲ್ಲ. ಇರಿಬಿ ಹೆಣ್ಣು ಗಂಡ ಅಂತ ಹಿಂಗೆ ಗೊತ್ತಾತ? ಹಲೋ ಲೇ ಇಲ್ಲಿ ನನಗೊಬ್ಬ ಹುಡುಗ ಫಾಲೋ ಮಾಡಕತ್ತಾನ. ಪಟ್ ನಾನು ಫಾಲೋ ಮಾಡ ಹಂಗ ಬ್ಲಾಕ್ ಮಾಡಿ ಹೋಗ್ಬಿಡ ಮುಗಿದಿಷ್ಟೇ. ಅಪ್ಪಿ ಪಕ್ಕದ ಮನೆ ಪದ್ಮ ಇದ್ದಾಳಲ್ಲ ಅವಳ ಗಂಡನ ತಿಥಿ ಅಂತ ಇವತ್ತು. ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಕೆಲಸ ಉಂಟು. ನೀನು ಹೋಗಾಯ್ತಾ? ನಾನು ಹೋಗುದಿಲ್ಲ ರೀ, ನಂಗೆ ನಾಚಿಕೆ ಆಗ್ತದೆ. ನಾಚಿಕನ ಯಾಕೆ? ಅವ್ರ ಮನೇಲಿ 3 ಸಲ ತಿಥಿ ಆದಾಗ್ಲೂ ನನ್ನ ಕರ್ದಿದ್ದಾಳೆ, ಆದ್ರೆ ನಾನು ಒಂದ್ಸಲನೂ ಕರ್ದಿಲ್ಲ ಅವಳನ್ನ. ನಾನು ಹೋಗುದಿಲ್ಲ. ಇನ್ನು ನಾನು ಹೋದ್ಮೇಲೆ ಕರಿ ಅಂತ. ನನ್ನ ಮಗ ಎಷ್ಟು ಕೆಲಸ ಮಾಡ್ತಾನೆ. ಮೊದ್ಲೊಂದು ಮದುವೆ ಮಾಡಿ ಆಸ್ತಿ ಎಲ್ಲ ಅವನ ಹೆಸರಿಗೆ ಬರೆದು ನಾನು ಜವಾಬ್ದಾರಿ ಕಳ್ಕೊಬೇಕಪ್ಪ. ಮದುವೆಯಾಗ ಆಸ್ತಿ ಒಂದು ಕೈಗೆ ಬರಲಿ, ಈ ಮುದಿನ ಬರೇ ಕಾಲಾಗೆ ಊರು ಬಿಟ್ಟು ಕಳಿಸ್ಲಿಲ್ಲ ಅಂದ್ರೆ ನೋಡಿ. ಬಾರಪ್ಪಿಲಿ. ಏನಪ್ಪ ಬೆಂಗಳೂರಿಂದ ಬಂದಿದ್ಯಾ? ಊರಾಗ ಹೊಸ ಹುಡುಗರು ಸರಿ ಇಲ್ಲ, ಎಲ್ಲೂ ಹೋಗ್ಬೇಡ ಕಣಪ್ಪ. ಇಷ್ಟೊತ್ತು ಕಳ್ದಕ್ಕೆಲ್ಲ ಕುಳ್ಸಟ್ ಆಡಕ್ಕೆ ಕಲ್ತ್ಕೊಂಡಿರ್ತಾರೆ. ಒಂದು 90 ಐವರ್ಸ್ ಪೀಸ್ ಹಾಕೊಂಡು ಹೋಗ್ಬಿಡೋಣ. ಅವ್ರಿಗೂ ತಕ್ಕ ಸಾಲಾಗಿಲ್ಲ ಮಾಡ್ಕೊಬೇಡ ಕಣಪ್ಪ. ಈ ಸಣ್ಣ ಪುಟ್ಟ ಆಟ ಆಡೋದು ಬೇಡ ಈ ಸರಿ. ಮನೆಯೆಲ್ಲ ಅಡೈಕಿ ಗೋವಾ ಕೆಸಿನಕ್ಕೆ ಹೋಗ್ಬಿಡೋಣ. ದೊಡ್ಡ ನೀರಿಗೆ ಒಂದು ಹೆಣ್ಣು ನೋಡಿದೀನಿ, ಇವತ್ತು ಬರ್ತಾರೆ ಕಣಪ್ಪ. ಇವಳ ಈ ಕಳ್ರತ್ನಿ ಚಾನಲ್ ಮ್ಯಾಗ ಬಂದು 2 ಸರಿ ಮಿಸ್ ಕಾಲ್ ಕೊಡ್ತೀನಿ ಅಂದ್ಲಲ್ಲ, ಯಾಕೆ ಕೊಡ್ಲಿಲ್ಲ? ಯಾರನ್ನು ಮಟ್ಟಿ ಹಂಗ ಹುಡುಕ್ಯಾಂಬ ಬರ್ಬಾರ್ದಪ್ಪ, ಹಂಗ್ ಬದುಕಿರೋರು ನಾವು. ನೀನೇನಲ್ಲೋ ಇಂತ ಯಾಕೆ ಆಗಿದ್ಯಲ್ಲೋ? ಬಿಡಿ ಸೇರಿ ಬಣವಿ ಬೆಂಕಿ ಹಾಕಿ ಬಂದಿದ್ಯಲ್ಲೋ? ಬಾರ ಪಂಚಾಯತಿಗೆ ಹಾಕ್ತಾ. ಏನೋ ಒಂದು ಶಾವಿಗೆ ಪ್ಯಾಕೆಟ್ ಕೊಡು. A few moments later. ಏನ್ ಮಾಡತ್ತೆ? ನೋಡ್ರಿ ಮನಕ್ಕೆ ಕುಂತೀನಿ. ಯಾವಾರ ಗಿರಾಕ್ ಬಂದಿದ್ದೋನ? ಇಲ್ಲ. ಏನ ಶಾವಿಗೆ ಪ್ಯಾಕೆಟ್ ಬೇಡ ಅಂತ ದಾಣಿ ಪ್ಯಾಕೆಟ್ ಕೊಡು. लेकिन ये साला कर क्या रहा है यहाँ पे? लेकिन 1 सेकंड ಬಾಲೆಟ್ ಹೊಲ್ಕೋ ಬಿತ್ಕೊಂಬರ್ ಬಾಟ. ಅಂತ ದೋಸ್ತ್ ಲೇನಿ ಇಲ್ಲಿ ನೋಡಿಲ್ಲ, ನಾನು ಆಕಾರ ನೋಡಿಲ್ಲ. ಇಂತ ಆಕಾರ ನೋಡ್ರಿ ಹೆಂಗ್ರ ಕರಿ ಮನಸ್ ಬರುತ್ತಲೇ ನಿನಗ? ಬಾಲೆ ಒಂದ್ ಅರ್ಧ ತಾಸಕತ್ ಹೋಗ್ರು ಬಾ. ಬರುದ್ ಹೋಗ್ಲಿಪ್ಪ, ನನ್ ಬ್ಯಾನ್ ನನಗೆ ಹೆಚ್ಚಾಗೈತಿ. ನೀ ಎಲ್ಲಿ ಹೊಲಕ್ ಬಾನಾತಿ? ಹೋಗ್ಲಿಪ್ಪ, ನಾ ಬರಂಗ್. ಮತ್ ಬಂದ್ರ ಯಾವಸ್ತಿತ್ತು? ನಮಗ್ ಹೆಣ್ಮಕ್ಳಿಗೆ ಶಿಟ್ ಭಾಳ ಯಾವಾಗ ಬರ್ತದ ಗೊತ್ತದೇನ್ರಿ? ಮನ್ಯಾಗ ಎಲ್ಲಾರು ಸಂಜಿಕ್ ಅನ್ನ ಸಾರನೆ ಮಾಡ್ಬಿಡ್ಯವ, ನಾವ್ ಅನ್ನ ಸಾರನೆ ಉಣ್ತೀವಿ ಅಂದಾಗ ಅದ್ರಾಗ ಒಬ್ರು ಯಾರ್ರೆ ನಾ ಅನ್ನ ಸಾರವಲ್ಲ, ನನಗ ರೊಟ್ಟಿ ಮಾಡು, ರೊಟ್ಟಿನೇ ತಿಂತೀನ. ತಲಿ ಒಡದ್ ಸಿಡದ್ 2 ಹೋಳ ಆತದ ನಂಗೆ ಸಿಟ್ಟು ಬಂದಿರ್ತದ್ರಿ ನಮಗ. ಅಂದ್ರ ಬಿ ತಡ್ಕೋತೇವ್ ನಾವ್ ಹೆಣ್ಮಕ್ಳು. ಖರೇನಿ ನಮಗ್ ಅಣ್ಣ ಹೊಟ್ಟಿ ಮಾತಾರಿಗೂ ಬಾಯಿ. ಹಲೋ ರೀ ಮೋದಿ ಸರ, ನಮ್ ದೋಸ್ತಂದ್ರಿ ಬ್ರೇಕಪ್ ಆಗ್ಯಾದ್ರಿ. ಅವ್ರ ಕೈಯಾಗ ಕೊಡ್ತೀನ್ರಿ, ಮಾತಾಡ್ರಿ. ತೋಲೆ ದೋಸ್ತ ಮಾತಾಡ. ಆಯ್ತು. ಚಪ್ಪಲಿ ಕಾಣುತ್ತಿಲ್ಲ. ಐಫೋನ್ 17 Pro Max ಅಲ್ಲಿ ಮೊನ್ನೆ 7 ಲಕ್ಷ ಕೊಡ್ತಂದಿನಿ. ಮಾತಾಡ್ರಿ. ಹಲೋ ಮೋದಿ ಸರ್, ಇಲ್ರಿ ಏನೋ ಸಲ ಫುಲ್ ಕುಡಾಕ್ತಿನ್ರಿ. ಏನೋ ಬಿಟ್ಟು ಹೋದ್ರಿ, ನೀನ್ ತೊಯ್ಕೊಳ್ಳಿರಿ. मतलब वो अलग ही लेवल का बंदा था. ಅರೆ ನಮಸ್ಕಾರ ಅಣ್ಣ, ಆರಾಮ? ಅರೆ ಅಣ್ಣ ನಮಸ್ಕಾರ. ಇವ ಆರಾಮಣ? ಅರೆ ಇವ ಅವ ಅಣ್ಣ, ಇಲ್ಲಿ ನೋಡಿ ಚಂಚನ ರುಚಿ ಹೋಯ್ಕೋತಾರ. ಹಂಗಣ? ಹಾ, ಲ್ಯಾಬಿನ ಕೆಲಸ ಮಾಡ್ತಾನ, ಯೂರಿನ್ ಟೆಸ್ಟ್. ನಡಿ.
ಥ್ಯಾಂಕ್ಸ್ ಮಚ್ಚ ನಿನ್ ಕಾರ್ ಕೊಟ್ಟಿದ್ದಕ್ಕೆ. ಹೇ ಇಟ್ಸ್ ಓಕೆ ಮಚ್ಚ. ಹೇ ನನ್ನ ಗರ್ಲ್ ಫ್ರೆಂಡ್ಗೆ ಅಂತೂ ಫುಲ್ ಖುಷಿ ಬ್ರೋ. ನಾನು ಅವಳನ್ನು ನಿನ್ನ ಕಾರಲ್ಲಿ ಸಮ ತಿರ್ಗಿಸಿದ್ದೇನೆ. ಥ್ಯಾಂಕ್ಸ್ ಆಯ್ತಾ. ಹೇ ಇಟ್ಸ್ ಓಕೆ ಮಚ್ಚ. ನನ್ಗಂತೂ ಇಲ್ಲ, ಅಟ್ಲೀಸ್ಟ್ ನೀನಾದ್ರೂ ಈ ಗಾಡಿ ಸೀಟಲ್ಲಿ ಒಂದು ಹುಡುಗಿಯನ್ನು ಕುತ್ಕೊಳಿಸಿದಲ್ಲ, ನಂಗೆ ಮತ್ತೆ ನನ್ನ ಗಾಡಿಗೆ ತುಂಬಾ ಖುಷಿ ಆಯ್ತು. ನಿಂಗೆ ಇನ್ನೊಂದ್ಸಲ ಬೇಕಿದೆ ಕೇಳು ಆಯ್ತಾ? ಓಕೆ ಮಚ್ಚ, ನಾನು ನಿಂಗೆ ಮತ್ತೆ ಕಾಲ್ ಮಾಡ್ತೇನೆ ಆಯ್ತಾ? ಓಕೆ ಬಾಯ್. ಅಪ್ಪ ಎದುರುಗಡೆ ಕುತ್ಕೊಳ್ಳಿ, ಹಿಂದೆ ಯಾಕೆ ಕುತ್ಕೊಳ್ತಿದ್ದೀರಾ? ನಾನು ಎದುರುಗಡೆ ಕುತ್ಕೊಳ್ತಿಲ್ಲ, ನಿನ್ನ ದೊಡ್ಡಪ್ಪ ಕುತ್ಕೊಳ್ತಾನೆ. ಅವ್ರನ್ನ ಕಾಪಲ್ಲಿ ಪಿಕ್ ಮಾಡ್ಬೇಕು ಆಯ್ತಾ? ಹೌದಾ, ಸರಿ ಓಕೆ. ಮತ್ತೆ ಎದುರುಗಡೆ ಟಿಶ್ಯೂ ಪೇಪರ್ ಉಂಟು ನೋಡು. ಟಿಶ್ಯೂ ಪೇಪರಾ? ಒಂದ್ ನಿಮಿಷ. ಟಿಶ್ಯೂ ಪೇಪರ್ ಯಾವ ವರ್ಷ ಕಾರನ್ನು ಮಿನಿ ಬಾರ್ ಮಾಡ್ಕೊಂಡಿದ್ದಾನೆ. ಅಪ್ಪ ಟಿಶ್ಯೂ ಪೇಪರ್ ಖಾಲಿ ಆಗಿದೆ. ಟಿಶ್ಯೂ ಪೇಪರ್ ಇಲ್ಲ. ಟಿಶ್ಯೂ ಪೇಪರ್ ಖಾಲಿ ಆಗಿದೆ. ಇದು ಬ್ಯಾಕ್ ಸೀಟ್ ಅಲ್ಲಿ ಯಾರಿಷ್ಟು ತುಪ್ಪ ಚೆಲ್ಲಿಟ್ಟದ್ದು? ನಿಮ್ಗೆ ತುಪ್ಪ ದೋಸೆ ತಿನ್ಲಿಕ್ಕಿದ್ರೆ ಹೊರಗೋಗಿ ತಿನ್ಲಿಕ್ಕೆ ಆಗುದಿಲ್ಲ, ಕಾರಲ್ಲಿ ಅಂತ ತಿನ್ನೋದು. ಬ್ಯಾಕ್ ಸೀಟ್ ಫುಲ್ ತುಪ್ಪ ಚೆಲ್ಲಿಟ್ಟಿದ್ದೀರಿ. ನಾನು ಅವಳನ್ನು ನಿನ್ನ ಕಾರಲ್ಲಿ ಸಮ ತಿರ್ಗಿಸಿದ್ದೇನೆ. ಏನ್ರಿ ಸರ್, ರೋಡ್ ಮತ್ತ ಚರಂಡಿ ಮರಿ ಮಾಡಿಸ್ಬೇಕು ಮಾಡ್ರಿ ಏನ್ ಮಾಡತ್ತೀನಿ? ಹಿಂಗೆ ಯಾಕ ನನ್ನ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರ ನಾನು ಎಂದಿದ್ದನ್ನು ಕೇಳಿ ತಿಳ್ಕೊ. ನನಗೂ ಏನು ಗೊತ್ತಿಲ್ರಿ ನಿಮ್ ಬಗ್ಗೆ. ನಾ ಮಾಡ್ರಿ ರೋಡ ಮತ್ತ ಮೋರಿ ಒಂದೇ ಶಾಂಕ್ಷನ್ ಆಗ್ಲಿಲ್ಲ ಅಂತ ಮತ್ತ ಬ್ಯಾರೇನೆ ಮಾತಾಡೋಕತ್ರ ಮಾತಾಡ್ತೀರಿ ನೀವು. ಅವ್ರು ಮಾತಾಡೋ, ನೀ ಅಂತ ಮಾಡಿ ಕೊಡೋದಲ್ಲ, ಇಬ್ರು ಒಂದೊಂದ್ ಮಾಡಿ ಹೋಗ್ಬಿಡ್ರಿ. ಯಾವ ವರ್ಷ ಸೇಡಲ್ಲಿ ಎಷ್ಟು ಹೊತ್ತು ಮಾತಾಡೋದಲ್ಲ ಮಾತಾಡಿ ಮಾತಾಡಿ ಹೆಂಗ ಹಿಂಗಂದ್ರ ನೋಡ್ರಿ, ಒಂದ್ ಚಾನ್ಸ್ ಕೊಟ್ಟಿವಿ, ಇನ್ನೊಂದ್ ಚಾನ್ಸ್ ಕೊಡಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಾಡಕ್ ಕೊಡೋದಾಗಲ್ಲ, ಕೊಡೋದಾಗಲ್ಲ. ಮತ್ತ ಬ್ಯಾರೇನೆ ಮಾತಾಡೋಕ ಮತ್ತಿನ ಹೊಡಿತೀರಾ? ಬಳಕೆ ಮಾಡ್ತೀರಿ. ಸಾಯಿ ಹೊಡಿತೇನೆ ಇಲ್ಲ ಮತ್ ದಬ್ಬಳಿಕೆ ಮಾಡ್ತೀರ ನಮ್ಮ ಮೇಲೆ. ಆಮೇಲೆ ಫೋನ್ ಮತ್ತೆ ನಿಂದೆ MLR ಬರ್ಲಿ, PA ಬರ್ಲಿ, ಅಡಿಸಿ ಮಕ್ಕಳು. ನಾನಿವಾಗ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮಾತಾರಿಗೂ ಬಾಯಿ ಪ್ರಾರ್ಥನಾ ಎಕ್ಸ್ಟ್ರಾಕ್ಷನ್ ಆಯ್ತು. 1 hour ಮಾತಾಡೋದು ಬೇಡ. ಓಕೆ, ನೀವು ಒಂದು ಅರ್ಧ ದಿನ ಮಾತಾಡೋದು ಬೇಡ. ಚೆನ್ನಾಗಿರುತ್ತೆ, ಆಗ ಚೆನ್ನಾಗಿಲ್ಲ. ಓಕೆ, ನೀವು ಒಂದ್ ಕೆಲಸ ಮಾಡಿ, 1 ದಿನ ಆರಾಮಾಗಿರಿ, ಮಾತಾಡೋದೇ ಬೇಡ. ಓಕೆ, ಮಾತಾಡೋದೇ ಬೇಡ. ಅದೇ ಒಂದು ಇವಾಗೆಲ್ಲ ನನ್ನ ಹತ್ರ ಅವ್ನು ಮೊದ್ಲಿನ ಥರ ಮಾತಾಡ್ತಾನೆ ಇಲ್ಲ. ಕೆಲಸದಾಗ 500-200 ನೋಡ್ಕೊಂಡ್ಬಿಟ್ಟಿದಾನು. ಇಲ್ಲ ನಾನೇ ಚೆನ್ನಾಗಿಲ್ವಾ? ಹಂಗೆ ಇರ್ಬೋದೇನೋ. 100 ರೂಪಾಯಿ ತರಕಾರಿ ತಗೊಂಡೋದೆ, 50 ರೂಪಾಯಿ ಈರುಳ್ಳಿ ತಗೊಂಡೆ, 30 ರೂಪಾಯಿ ಟೊಮೆಟೊ ತಗೊಂಡೆ, ಇನ್ನು 20 ರೂಪಾಯಿ ಎಲ್ಲೋಯ್ತು. ಪಾಪಿ ಇದೆಂತ ತುಂಡದ ಪಪ್ಪಡ? ಪಪ್ಪಡ ಆದ್ರೆ ಎಂತ ಆಯ್ತಾ? ನಿಮ್ಗೆ ಗೊತ್ತಿಲ್ವಾ, ಅದು ಉದ್ಯವರ ಫ್ಯಾಮಿಲಿ ಅವರು ತುಂಡದ ಪಪ್ಪಡ ತಿನ್ನುದಿಲ್ಲ ಅಂತ ಹೇಳಿ. ಬೇರೆ ಇದ್ರೆ ಕೊಡಿ ಬಾಬಿ. ಥ್ಯಾಂಕ್ ಯು ಬಾಬಿ. ಅಲ್ರಲ್ಲಿ ನಿಮ್ಮ ನಮ್ಮ ತಮ್ಮ ಒಬ್ಬನೇ ಸಿಕ್ಕಾನಂತೇಳಿ ನಾಯಿ ಹೊಡೆದಂಗೆ ಹೊಡಿತೀರಿ. ನಿಮ್ಮ ಕುಂಡ್ಯಾಗ ದಮ್ ಇತ್ತು ಅಂದ್ರೆ ವಿಧಾನಸೌಧ ಗೇಟಿ ನಿಂತೀನಿ, ಬಂದ್ ಮುಟ್ಟೋರಿಲ್ಲ ನಮ್ಮ ತಮ್ಮಂಗ. ನಿಮ್ಮ ಅವ್ನು ಕಳ್ಸುವ ಮಕ್ಕಳ ವಯಸ್ಸು ಅಣ್ಣ ಫೋನ್ ಎತ್ತರ ಇಲ್ಲ ಮರ. ಎತ್ತಾರಲ್ಲ ಭಯ ಪ್ರಾಕ್ಟೀಸ್ ಮಾಡತ್ ನಿಂದ್ರ. ಮತ್ತೆ ಈ ತರ ಕೊಟ್ರೆ ಜನಗಳಿಗೆ ಯಾರು ಯಾಕಕ್ಕ ಕೋಪದಲ್ಲಿ ಕುತ್ಕೊಂಡಿದ್ಯಾ? ಭಾವನ್ ಜೊತೆ ಮಾತಾಡ್ತಿಲ್ಲ. ಅವ್ರು ಯಾವಾಗ ನೋಡಿದ್ರು ನನ್ನ ಡುಮ್ಮಿ ಡುಮ್ಮಿ ಅಂತ ಹೇಳ್ತಾರೆ. ಅದಕ್ಕೆ ಮಾತ್ ಬಿಟ್ಟಿದ ತಕ್ಷಣ ಸಣ್ಣಗಾಗ್ಬಿಟ್ಟ. ಎಷ್ಟಣ ಪ್ಯಾಂಟು? ಚೌಕಾಸಿ ಮಾಡೆ ಇಲ್ಲ ಒಂದೇ ರೇಟಲ್ಲಿ ಕೊಟ್ಟೆಯಾ? ಚೌಕಾಸಿ ಮಾಡುದ್ರ ನಾನು ಫುಲ್ ಎಕ್ಸ್ಪರ್ಟು. ಶುರು ಮಾಡು.
ಹಂಗ ಶುರು ಮಾಡಮ್ಮ 5,000 1,000 ಸಾಕ್ ಮಾಡ ಶಿಷ್ಯ ಮಾಡ ಆಯ್ತು ಈಗ ಮುಚ್ಕೊಂಡ್ ನಡೆ. ಏನ್ ಅಂಟಲಾಗಲ್ಲ ಹೋಗಿ ನಾನು ಅಡಿಗೆ ಮಾಡ್ಬೇಕು ಪ್ಲೀಸ್ ಕಣಮ್ಮ. ನಾನು ತಲೆ ತಿರ್ಕೊಂಡು ನಂಗೆ ಸುಸ್ತಾಯ್ತು. ಅಮ್ಮ ನಿಂದ ಹಿಡ್ಕೊಂಡಿದ್ದೆ ನಮ್ಗೆ ಯಾಕೆ ಮಾಡ್ತೀಯಮ್ಮ ಹಿಂಗೆ? ಏ ನಮ್ ಕತೆಗೆ ಸಾಕಾಗೋರೆ ಕತೆಗೆ ನಿಂದು ಮಾತ್ರ ಹಿಡ್ಕೊಂಡ್ಬಿಡ್ತೀನಿ ಹಂಗೆ ಹಿಂಗೆಲ್ಲ ಆಯ್ತು ನಾನು ಕೇಳ್ಕೊಡುದು ಏನ್ ಹಂಗೆ ಹಿಂಗಾಯ್ತು ಅಂತವ ನಾನು ಹಿಡ್ದಾಗ ಹಿಡಿಸ್ಕೊಬ. ಅಮ್ಮ ಬಿದ್ದಾಗಿದ್ದು ಇಡಿಯಂತ ನಿನಗಾದ್ರೆ ನಿನ್ನ ಹಿಡ್ಕೊಂಡ್ರೆ ಬಂದು ಚೆನ್ನಾಗಿ ಹಿಡ್ಕತ್ಯ ನಮ್ಮವಾದ್ರೆ ನೀನ್ ಬಿಡಿಸ್ಕೊಂಡು ಹಿಡ್ಕತ್ಯ ಹೋಗ ಮೇಲೆ ಅಣ್ಣ ನೀವೇನಿಲ್ಲಿ? ಇಲ್ಲೇ ಹಾಸ್ಪಿಟ್ಲಿಗೆ ಬಂದಿದ್ದೆ ಕಣ. ಸರಿ ಮಾತಾಡ್ತಿರೋ, ಒಳಗೋಗಿ ಬರ್ತೀನಿ. ಆಯ್ತಣ್ಣ. ಏನಣ್ಣ ಹಾಸ್ಪಿಟ್ಲಿಗೆ? ಕೈಗೆ ಏನಾಯ್ತು? ಬ್ಲಡ್ ಟೆಸ್ಟ್ ಕೊಡೋಣ ಅಂತ ಬಂದೆ. ಈ ನನ್ನ ಮಕ್ಕಳು ಕೈನೇ ಕುದ್ಬಿಟ್ಟು ಬ್ಲಡ್ ತಗೊಬಿಡದ. ಯಾಕ ಯಾಕ ನಮ್ಮ ಹುಡುಗ ಯೂರಿನ್ ಟೆಸ್ಟ್ ಹೋಗ್ಕಣ, ಯೂರಿನ್ ಟೆಸ್ಟ್ ಹೋಗ್ಕಣ. ऐसे करोगे तो बॉडी बनेगा और ऐसे करोगे तो बॉडी घटेगा. ले विनय पानी आ भाई, थका रहा है तुझे. ನಾನು ಹೆಂಡ್ತಿನ ಅವ್ರ ಅಮ್ಮನ ಮನೆಗೆ ಹೋಗೋಣ ಬಾ ಅಂತ ಕರ್ದಾಗ ನ ಬಂದೆ ಜಸ್ಟ್ ಚಮಕ್ ಕೊಟ್ಟೆ. ನಿಮ್ಮಮ್ಮನ ಮನೆಗಲ್ಲ ನಮ್ಮಮ್ಮನ ಮನೆಗೆ ಹೋಗೋಣ ಬಾ ಅಂತಕ. ಓ ಜಂಪು ಯಪ್ಪ ನಾನ್ ಬರ ನನಗೆ ಕೆಲಸ ಇದೆ ಹೋಗಲೇ. ಬಿಗ್ರೆ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡೋಣ ಅನ್ಕೊಂತ ಇದ್ದೀನಿ. ನಿಮ್ಮ ಮಗನ್ಗೆ ಯಾವ ತರ ಕೆಟ್ಟ ಅಭ್ಯಾಸ ಇಲ್ಲ ತಾನೆ? ಏನ್ ಮಾತಾಡ್ತಿದ್ಯಾ ಬಿಗ್ರೆ? ನಮ್ಮ ಹುಡುಗನ ಬಗ್ಗೆ ಇಡೀ ಊರೆಲ್ಲ ಕೇಳ್ಕೊಂಡ್ ಬನ್ನಿ. ಎಲ್ರು ಒಳ್ಳೆಯವ್ರು ಅಂತಾರೆ. ಯಾರು ಒಬ್ಬ ಕೆಟ್ಟರು ಅಂತ ಹೇಳಿ ಇವಾಗ್ಲೇ ಊರ್ ಬಿಟ್ಟು ಹೋಗ್ತೀನಿ. ಹೌದಾ? ನೀನ್ ಸುಮ್ನಿರಾ, ಕೇಳ್ಕೊಂಡ್ ಬರ್ತೀನಿ. ಅಣ್ಣ, ಆ ಮಂಜಪ್ಪನ ಮಗ ಅವನ ಒಳ್ಳೇನು ಇದೇನಿದು? ಹಳ್ಳಿನ ಬಗ್ಗೆ ಕೇಳಕ್ಕಿಂತ ಮುಂಚೆನೆ ಒಳ್ಳೆಯವನ. ಅಕ್ಕ, ನಿಮ್ ಕಾಲ ನಿಮ್ ಮಂಜಪ್ಪನ ಮಗನೋ? ಒಳ್ಳೇನು ನಮ್ಮ ಮನೆಗೆಲ್ಲ ತರಕಾರಿ ಅವನೇ ತಂದ್ಕೊಡೋದು. ಊರಲ್ಲಿ ಯಾರನ್ನು ಕೇಳಿದ್ರು ನನ್ನ ಹಳ್ಳಿನ ಒಳ್ಳೆಯವನು ಅಂತವ್ರಲ್ಲ. ನನ್ನ ಮಗಳಿಗೆ ಬಂಗಾರದಂತ ಗಂಡ ಸಿಕ್ಕ. ಅಪ್ಪ ದೇವ್ರೆ, ಊರವ್ರನ್ನೆಲ್ಲ ಕೇಳ್ಕೊಂಡ್ ಬಂದೆ, ನಿಮ್ ಮಗನ್ ಎಲ್ಲಾರು ಒಳ್ಳೆಯವರು ಅಂತ. ನಾನು ಮುಂಚೆನೆ ಹೇಳಿದ್ನಲ್ಲ ನಮ್ಮ ಹುಡುಗ ಒಳ್ಳೇನು ಅಂತ. ಸರಿ ಬಿಗ್ರೆ, ಮುಹೂರ್ತಕ್ಕೆ ಒಳ್ಳೆ ಡೇಟ್ ನೋಡ್ಕೊಂಡ್ ಬರ್ತೀನಿ. ಬಿಗ್ರೆ, ಆ ಹಳ್ಳಿನ ಹೆಸರು ಒಳ್ಳೆಯವನು. ಹುಟ್ಟಾಗ ಅಳ್ಕಡ್ ಕೆಲಸ ಮಾಡ್ತಾ ಅಂತ ಗೊತ್ತಿತ್ತು. ಯಾಕೆ ಇವ್ನು ಬಂದ್ರೆ ನನ್ ಗೊತ್ತಿತ್ತಾನೆ. ಅದಕ್ಕೆ ಇವನೇನೇ ಅಳ್ಕಡ್ ಕೆಲಸ ಮಾಡಿದ್ರು ಯಾರನ್ನ ಕೆಟ್ಟು ನನ್ಬಾರ್ದು ಅಂತ ಹೇಳಿ ಇವನ ಹೆಸರೇ ಒಳ್ಳೆಯವನು ಅಂತ ಇಟ್ಟೆ. ರೀ ಯಾಕೋ ನಿದ್ದೆನೆ ಬರ್ತಾ ಇಲ್ಲ, ಒಂದ್ ಕತೆ ಹೇಳ್ರಿ. ನಿದ್ರೆ ಬರ್ತಾ ಇಲ್ವಾ? ನಮ್ಮ ಅತ್ತೆಗೆ ಜಾಸ್ತಿ ಲತ್ತೆ ಇತ್ತಂತೆ. ಅದಕ್ಕೆ ದಿನಾ ಬೆಳಿಗ್ಗೆ ಎದ್ದು ಕತ್ತೆ ಮುಖ ನೋಡಿ ಯೋಗ ಬರುತ್ತದೆ ಅಂದ್ರಂತೆ. ನಮ್ಮ ಮಾವ ಬೆಳಿಗ್ಗೆ ಎದ್ದು ನಮ್ಮ ಅತ್ತೆ ಮುಖ ನೋಡಿ ನೋಡಿ ಅವ್ರಿಗೂ ಲತ್ತೆ ಬಂದಿತ್ತಂತೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಎದ್ದು ಕತ್ತೆ ಮುಖ ನೋಡ್ತಿದ್ರಂತೆ. ಆದ್ರೂ ಅವ್ರಿಬ್ರಿಗೂ ಲತ್ತೆ ಬಿಟ್ಟೋಗ್ಲಿಲ್ಲ.
ಆಗ ಅವರಿಬ್ರು ಸೇರಿ ಆ ಲತ್ತೆನ ನನಗ್ ತಗೊಂಬಂದ್ ಕಟ್ಟಿದ್ರು. ಅವ್ರಿಬ್ರಿಗೆ ಇದ್ದಿದ್ ಲತ್ತೆ ಬಿಟ್ಟೋಯ್ತು. ನಾನೀಗ ಬೆಳಿಗ್ಗೆ ಎದ್ದು ಕತ್ತೆ ಮುಖ ನೋಡ್ತಾ ಇದ್ದೀನಿ. ನಿದ್ದೆ ಪೂರ್ತಿ ಹೋಯ್ತು. ಈ ಕಥೆಯಲ್ಲಿ ಲತ್ತೆ ಯಾರು ಅತ್ತೆ ಯಾರು ಅಂತ ಯೋಚನೆ ಮಾಡ್ತಾ ಮಲಗು, ಒಳ್ಳೆ ನಿದ್ರೆ ಬರುತ್ತೆ. ಡಿಪ್ರೆಷನ್. ಲಲ್ಲಲಾಲಿ ಲಲ್ಲಲಾಲಿ ಏನಪ್ಪ ಊರ್ಗ್ ಹೊಸ್ಬನ ಉಂಡಾದ್ಮೇಲೆ ಮನೆ ಹತ್ರ ಬಾ. ಯಾಕೆ ಅದನ್ನೆಲ್ಲ ಫಿಲ್ಟರ್ ಇಲ್ದಂಗೆ ಹೇಳಕ್ಕಾಗುತ್ತಾ? ಹೊಟ್ಟೆ ಅಷ್ಟು ಉಳಾಸ ತಗೊಬಿಡೈತಿ, ಏನೈತೆ ತಿನ್ನಕ್ಕೆ? ಏನ್ ತಗೊಂಡ್ರು 150 ರೂಪಾಯಿ ಮಾತ್ರ. 150 ರೂಪಾಯ? ನಮ್ಗೊಂದ್ 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಓ, ನೀವು ಆ ರೂಟಲ್ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಲಿ ಬೌ ಬೌ ಬಿರಿಯಾನಿ, ಓನ್ಲಿ 12 ರೂಪಾಯಿ ಮಾತ್ರ. ಅದೇನ್ ಪೆಸಲ್ಲ? ಅವೇನ್ ಬಿಡಿಯಪ್ಪ, ಆದ್ ಬಿದಿಲೆಲ್ಲ ಸಿಗ್ತವೆ, ಎಳ್ಕೊಂಬಂದು ಪೈ ಗುಡಿಸ್ಬಿಡ್ತೀವಿ. ಅಯ್ಯೋ, ನಿನಗ್ ಪೈ ಗುಡಿಸುತ್ತೆ, ನನ್ಗೆ ವೈನ್ ಗುಡ್ತಾ ಇದೆ, ಬೇಗ ತಗೊಂಬಪ್ಪ. ಆಯ್ತು ಮಾಂಸ ಆಯ್ತು, ತಕೊಂಬರ್ತೀನಿ. ನಮ್ ಊರಲ್ಲಿ ಯಾವ್ದೇ ಬಿರಿಯಾನಿ ತಗೊಂಡ್ರು 25 ರೂಪಾಯಿ. ಇಲ್ಲೇನು 12 ರೂಪಾಯಿ ಬೌ ಬೌ ಬಿರಿಯಾನಿ. ಅದ್ ಹೆಂಗಾಯ್ತೋ ಏನೋ.